ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಪ್ರತಿ ಪಾಠಗಳಿಂದ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನೀವು ವಿಡಿಯೋವನ್ನು 1 ನಿಮಿಷ ಡ್ರ್ಯಾಗ್ ಮಾಡಿ ನೀವು ನೋಡ್ತಾ ಹೋದರೆ ಅರ್ಥ ಆಗಲ್ಲ ಮಕ್ಕಳ. ಪೂರ್ತಿ ವಿಡಿಯೋವನ್ನು ನೋಡಿ, ಆಗ ನಿಮಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ. ಏಕೆಂದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ನಿಮ್ಮ ಪ್ರಿಪ್ರೇಟರಿ ಕ್ವಶನ್ಸನ್ನು ತೆಗೆದುಕೊಂಡು ನೋಡಿದ್ರೆ ಸೊ ಈ ಕ್ವಶನ್ಸ್ಗಳನ್ನೇ ನಿಮಗೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಇವನ್ನ ಲೆಸನ್ ವೈಸ್ ನಾನು ನಿಮಗೆ ಹೇಳ್ತಾ ಹೋಗೋದ್ರಿಂದ ಸೊ ಹಾಗಾಗಿ ನಿಮಗೆ ಪ್ರತಿ ಪಾಠದಲ್ಲಿ ಯಾವೆಲ್ಲ 1 ಅಂಕಕ್ಕೆ ಕೇಳ್ತಾರೆ, 2 ಅಂಕಕ್ಕೆ ಕೇಳ್ತಾರೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ನೀವು ತೆಗೆದುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳ. ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು. ಸೊ ಈ ಪಾಠಕ್ಕೆ ಬಂದರೆ ಮಕ್ಕಳ, ನಮಗಿಲ್ಲಿ 5 ಅಂಕಗಳಿಗೆ ಈ ಪಾಠದಿಂದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದು ನಿಮಗೆ ಗೊತ್ತಿದೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಕೇಳುವಂಥದ್ದು. 1 ಅಂಕಕ್ಕೆ 1 ಪ್ರಶ್ನೆ, ಬಹು ಆಯ್ಕೆಯಲ್ಲಿ 1 ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಉಳಿದಂತಹ 2 ಪ್ರಶ್ನೆಗಳನ್ನು 2 ಅಂಕಗಳಲ್ಲಿ ಕೇಳ್ತಾರೆ. 2 ಅಂಕದಲ್ಲಿ 2 ಪ್ರಶ್ನೆಗಳಿರ್ತದೆ ಮಕ್ಕಳು. ಹಾಗಾಗಿ ಒಟ್ಟಾಗಿ 5 ಅಂಕಗಳು ಈ ಪಾಠದಿಂದ ಬರ್ತದೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ MCQನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ರೆ, 3 ಮತ್ತು 5ರ ಲಾಸಹವನ್ನು ಕೇಳ್ತಾರೆ, ಮೂಲ ಅಂಕಗಣಿತದ ಮೂಲ ಪ್ರಮೇಯವನ್ನು ಕೇಳಬಹುದು, ಅಥವಾ ಯಾವುದೇ ಸಂಯುಕ್ತಗಳನ್ನು ಆ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾ, ಸೊ ಆ ರೀತಿಯ ಸಂಖ್ಯೆಗಳನ್ನು ಕೇಳ್ತಾರೆ. ಮತ್ತು 2 ಸಂಖ್ಯೆಗಳು ಸಹವಿಭಾಜ್ಯಗಳಾದರೆ ಅವುಗಳ ಮಸಹವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳನ್ನು MCQನಲ್ಲಿ ಕೇಳ್ತಾರೆ ಮಕ್ಕಳ. 2 ಅಂಕಕ್ಕೆ ಬಂದರೆ ತುಂಬ ಈಸಿ. 2 ಪ್ರಶ್ನೆಗಳಂತೂ ಕಂಪಲ್ಸರಿ ಬರ್ತದೆ. ಒಂದಂತೂ ಡೆಫಿನೆಟ್ ಕ್ವಶನ್, √5 ಒಂದು ಅಭಾಗಲಬ್ಧ ಸಂಖ್ಯೆ, √5 -√2 ಒಂದು ಅಭಾಗಲಬ್ಧ ಸಂಖ್ಯೆ, 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, 2 + √5 ಒಂದು ಅಭಾಗಲಬ್ಧ. ಸೊ ಈ ಕ್ವಶನ್ಸು ಡೆಫಿನೆಟ್ ಕ್ವಶನ್ ಬಂದೇ ಬರ್ತದೆ, ನಂಬರ್ಗಳು ಚೇಂಜ್ ಆಗಿರ್ತದೆ. ಹಾಗಾಗಿ 2 ಅಂಕ ಫಿಕ್ಸು. ಅಪಾರ್ಟ್ ಫ್ರಮ್ ದಟ್ ಇನ್ಯಾವುದು ಬರ್ತದೆ ಅಂದರೆ ಲಾಸಹ ಮಾಸಹಗಳ ಮೇಲೆ ಕೇಳ್ತಾರೆ. ಸೊ ಯಾವ ರೀತಿ ಅಂದರೆ, 2 ಸಂಖ್ಯೆಗಳ ಮಸಹ ಮತ್ತು ಲಾಸಹಗಳ ಗುಣಲಬ್ಧ 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿದು ಆ ಸಂಖ್ಯೆಗಳ ಮಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಈ ರೀತಿಯ ಲೆಕ್ಕಗಳನ್ನು ನಿಮಗೆ 2 ಅಂಕಕ್ಕೆ ಕೇಳುವಂತಹದ್ದು. 2 ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮಾಸಹ 13 ಆದರೆ ಅವುಗಳ ಲಾಸಹ ಕಂಡುಹಿಡಿಯಿರಿ. ಮತ್ತು ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ನೀವಿಲ್ಲಿ ಏನು ಮಾಡ್ತೀರಾ ಮಕ್ಕಳ, ನಮಗೆ ಗೊತ್ತಿದೆ A × B ಫಾರ್ಮುಲಾ. ಸೊ A × B = LCM × LHS, ಮಾಸಹ × RHS. ಸೊ ಇದು ನಮಗೆ ಗೊತ್ತಿದೆ, L × H, ಹೌದಾ. ಸೊ ಈ ಫಾರ್ಮುಲಾವನ್ನು ನೀವು ಬಳಸ್ಕೊಂಡು ಇಲ್ಲಿ ಕಂಡುಹಿಡಿತೀರ. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳು ನಿಮಗೆ ವಾಸ್ತವ ಸಂಖ್ಯೆಗಳಿಂದ ಕೇಳುವಂಥದ್ದು. ಒಂದು 1 ಮಾರ್ಕ್ಸಲ್ಲಿ ಕೇಳ್ತಾರೆ, ಇನ್ನು 2 ಕ್ವಶನ್ಸು 2 ಅಂಕದಲ್ಲಿ ಕೇಳ್ತಾರೆ. ಒಂದು ಫಿಕ್ಸ್ ಆಗಿ √5 ಒಂದು ಅಭಾಗಲಬ್ಧ ಸಂಖ್ಯೆ, ಅಥವಾ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ, 5 ಯಾವ ಸಂಖ್ಯೆನಾದ್ರು ಕೊಡ್ಬೋದು. ಬಟ್ ಇದಂತೂ ಫಿಕ್ಸ್ ಆಗಿ ಒಂದು ಕ್ವಶನ್ನು ಇದ್ದೇ ಇರುತ್ತೆ. ಹಾಗಾಗಿ 5 ಅಂಕಕ್ಕೆ ಮಿಸ್ ಮಾಡ್ಕೋಬೇಡಿ. ಬಹಳ ಈಸಿ ಇದೆ ಮಕ್ಕಳ ನಿಮಗೆ ಈ ಒಂದು ಲೆಸನ್ನು. ನೆಕ್ಸ್ಟು ಬಹುಪದೋಕ್ತಿಗಳು. ಸೊ ಈ ಪಾಠದಿಂದಲೂ ಬಂದರೆ ಸಹ ನಮಗೆ 5 ಅಂಕಕ್ಕೇ ಬರುವಂಥದ್ದು ಮಕ್ಕಳ. ಒಂದು ನಿಮಗೆ MCQನಲ್ಲಿ ಇರ್ತದೆ, ಇನ್ನು 2 ಪ್ರಶ್ನೆಗಳು, ಒಂದು 1 ಅಂಕದ ಪ್ರಶ್ನೆಯಲ್ಲಿರುತ್ತೆ, ಇನ್ನೊಂದು 3 ಅಂಕದ ಪ್ರಶ್ನೆಯಲ್ಲಿ ಬರುವಂಥದ್ದು. ಅರ್ಥ ಆಗ್ತಾ ಇದೆಯಾ. ಸೊ MCQಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳಿದ್ರೆ, ಒಂದು ಗ್ರಾಫನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಶೂನ್ಯತೆಗಳಿದೆ, ಅರ್ಥ ಆಗ್ತಾ ಇದೆಯಾ. ಸೊ P(x)ನ ಬಹುಪದೋಕ್ತಿ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿ ಹೆಚ್ಚಾಗಿ ಕೇಳುವಂಥದ್ದು ನಿಮಗೆ ಶೂನ್ಯತೆಗಳು. ಹಾಗಾಗಿ ಇದನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಶೂನ್ಯತೆ ಬರೆಯೋದು ಬಹಳ ಈಸಿ. ಸೊ ನಿಮಗೆ ಇಲ್ಲಿ ರೇಖೆಯನ್ನು ಕೊಟ್ಟಿರ್ತಾರೆ, ಗ್ರಾಫ್ ಕೊಟ್ಟಿರ್ತಾರಪ್ಪ. ಸೊ ಈ ರೇಖೆ ಎಷ್ಟು ಬಾರಿ X ಅಕ್ಷವನ್ನು ಟಚ್ ಮಾಡಿರುತ್ತಲ್ಲ, ಸೊ X ಅಕ್ಷದ ಮೂಲಕ ಆದೋಗಿರುತ್ತಲ್ವ, ಅಷ್ಟು ಬಾರಿ ಶೂನ್ಯತೆಗಳು ಸಿಗ್ತದೆ. ಇಲ್ಲಿ ನೋಡಿ, ನಮಗೆ 4 ಬಾರಿ ಇದಾಗಿದೆ. ಹಾಗಾಗಿ ನಮಗೆ ಇಲ್ಲಿ 4 ಶೂನ್ಯತೆಗಳು. ಸೊ ಡೈರೆಕ್ಟಾಗಿ ಬರೀಬೋದು, ಏಕೆಂದರೆ ನಮಗೆ ಗೊತ್ತಿದೆ ಮಕ್ಕಳ, ಇಟ್ ಈಸ್ ನಥಿಂಗ್ ಬಟ್ 0, ಹೌದಾ. ಸೊ ಇದನ್ನು ನಾವು 0, ಸೊ ಇದರಲ್ಲಿ ಇಲ್ಲೂ 1 2 3 ಅಂತ ಕೊಟ್ಟಿದ್ವಿ, ಬಟ್ ಇಟ್ ಈಸ್ ನಥಿಂಗ್ ಬಟ್ 0. ಸೊ ಹಾಗಾಗಿ 1 2 3 4, ಸೊ 4 ಟೈಮ್ಸ್ ಟಚ್ ಆಗಿದೆ. ಸೊ ವಿಲ್ ಗೆಟ್ 4 zeros ಆಫ್ ದ ಪಾಲಿನಾಮಿಯಲ್. ಸೊ ಇಲ್ಲಿ ನೋಡಿ, P(x) = x² + 3x + k. ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವೃತ್ಕ್ರಮಗಳಾದರೆ Kಯ ಬೆಲೆಯನ್ನು ಕಂಡುಹಿಡಿಯಿರಿ.
ಸೊ ದಿಸ್ ಈಸ್ ಆಲ್ಸೋ ಇಸ್ ವೆರಿ ಈಸಿ. ನೆಕ್ಸ್ಟ್ ಇಲ್ಲಿ ಡಿಗ್ರಿಗಳನ್ನು ತುಂಬ ಬಾರಿ ಕೇಳಲ್ಲ, ಸೊ ಎಲ್ಲೋ 1-2 ಬಾರಿ ಕೇಳ್ಬೋದು. ಈಗ ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಆಬ್ವಿಯಸ್ಲಿ 3 ಆಗಿರ್ತದೆ. ವರ್ಗ ಬಹುಪದೋಕ್ತಿಗೆ ಬಂದರೆ 2 ಆಗಿರ್ತದೆ. ರೇಖಾತ್ಮಕ ಕೇಳಿದ್ರೆ 1 ಆಗಿರ್ತದೆ. ಹಾಗಾಗಿ ಆ ಒಂದು ಘಾತ ಎಷ್ಟಿರ್ತದೆ ಅದೇ ಅದರ ಘನ ಮಹತ್ತಮ ಘಾತ ಆಗಿರ್ತದೆ ಮಕ್ಕಳ. ಮತ್ತು ಇಲ್ಲಿ ಹೆಚ್ಚು ಕೇಳುವಂಥದ್ದು ಶೂನ್ಯತೆಗಳು. ಹಾಗಾಗಿ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಪ್ರತಿಯೊಂದು ಕೇಳಿರುವಂತಹ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನ ನಿಮಗಿಲ್ಲಿ ಕೊಟ್ಟಿರೋದ್ರಿಂದ ನೋಡಿ, ಒಟ್ಟಿಗೆ ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಡಿ. ನೆಕ್ಸ್ಟ್ ನಿಮಗೆ ಇಲ್ಲಿಗೆ 1 ಅಂಕದ ಕೇಳಾಯಿತು. ಈಗ ಆಲ್ಫಾ ಬೀಟಾಗಳ ಶೂನ್ಯತೆಗಳಾಗಿ ಹೊಂದಿದ್ರೆ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. ಸೊ ವರ್ಗ ಬಹುಪದೋಕ್ತಿಯನ್ನು ಬರೀಲಿಕ್ಕೂ ಗೊತ್ತಿರಬೇಕು. x² - ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಬರಿತಾ ಹೋಗ್ಬೋದು. ಸೊ ಶೂನ್ಯತೆಗಳನ್ನು ಸಹ ಕಂಡುಹಿಡಿಯುವಂಥದ್ದು ಸಹ ಬಹಳ ಈಸಿ ಇದೆ. ಸೊ ಇದ್ರ ಮೇಲೇ 1 ಅಂಕ ಕೇಳ್ತಾರೆ. 2 ಅಂಕಕ್ಕೆ ಬಂದರೆ, ಈ 3 ಅಂಕಕ್ಕೆ ಬಂದರೆ ಈ ಪಾಠದಲ್ಲಿ ಕೇಳುವಂಥದ್ದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವಂತಹ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. p of x = x² + 3x + 1. ಈ ಬಹುಪದೋಕ್ತಿಯ ಶೂನ್ಯತೆಗಳು ಆಲ್ಫಾ ಬೀಟಾ ಆದರೆ 1/α + 1/β, α² ಬೀಟಾ + α β² ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ನಿಮಗೆ ಹೆಚ್ಚಾಗಿ 3 ಅಂಕಕ್ಕೆ ಶೂನ್ಯತೆಗಳನ್ನೇ ಕೇಳುವಂಥದ್ದು ಮಕ್ಕಳ. ಎಕ್ಸಾಂಪಲ್ ಒಂದು ಕೊಟ್ಟಿರ್ತಾರೆ, 6x² - 7x - 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನೇ ಕೊಡುವಂಥದ್ದು ಮಕ್ಕಳ. ಸೊ ಇವೆಲ್ಲ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ರಿಪೀಟಾಗಿ ಕೇಳಿರುವಂಥದ್ದು. ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದಿಷ್ಟು ನಿಮಗೆ ಬಹುಪದೋಕ್ತಿಗಳಿಂದ ಬರುವಂತಹ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್ 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಈ ಪಾಠದಿಂದ ಒಟ್ಟಾರೆ ನಿಮಗೆ 8 ಅಂಕಕ್ಕೆ ಎಕ್ಸಾಮ್ಗೆ ಬರ್ತದೆ ಮಕ್ಕಳ. ಒಂದು ಬಹು ಆಯ್ಕೆಯಲ್ಲಿ ಇರ್ತದೆ, ಇನ್ನೊಂದು 1 ಮಾರ್ಕ್ಸಿಗೆ ಇರ್ತದೆ, 2 ಮಾರ್ಕ್ಸಿಗೆ ಇರ್ತದೆ, 4 ಮಾರ್ಕ್ಸಿಗೆ ಇರ್ತದೆ. ಹಾಗಾಗಿ ವೇಟೇಜು ಈ ಲೆಸನಿಗೆ ಹೈಯೆಸ್ಟ್ ಇರೋವಂಥದ್ದು ಮಕ್ಕಳ. ಹಾಗಾಗಿ ನೋಡ್ಕೊಳ್ಳಿ. ಸೊ ಯಾವೆಲ್ಲ ರೀತಿಯ ಲೆಕ್ಕಗಳನ್ನು ಕೇಳ್ತಾರೆ ಅಂದರೆ, ನಮಗಿಲ್ಲಿ ರೇಖಾತ್ಮಕ ಸಮೀಕರಣ ಜೋಡಿಗಳ ಸಂಬಂಧ ಗೊತ್ತಿರಬೇಕು. a1/a2 = b1/b2 = c1/c2 ಆಗಿದ್ರೆ ಏನಾಗಿರ್ತದೆ, ಐಕ್ಯಗೊಳ್ಳುವ ರೇಖೆಗಳು, ಛೇದಕ ರೇಖೆಗಳು, ಸಮಾಂತರ ರೇಖೆಗಳು ಇವು ಎಷ್ಟು ರೀತಿಯ ಪರಿಹಾರಗಳನ್ನು ಹೊಂದಿವೆ, ಇವು ಛೇದಿಸುತ್ತವೆಯಾ ಅಥವಾ ಎಷ್ಟು ಪರಿಹಾರಗಳನ್ನು ಹೊಂದಿದವ. ಸೊ ಇವುಗಳನ್ನು ನೀವು ನೋಡ್ಕೋಬೇಕು. ಅದರ ಮೇಲೇ ನಿಮಗೆ 1 ಅಂಕದ ಪ್ರಶ್ನೆ ಅಂತೂ ಇದ್ದೇ ಇರ್ತದೆ ಮಕ್ಕಳ. ಒಂದು ವರ್ಡಲ್ಲಿ ಇರ್ತದೆ, ಇನ್ನೊಂದು MCQನಲ್ಲಿ ಇರ್ತದೆ. ಸೊ ಅಸ್ಥಿರ ಜೋಡಿಗಳಾಗಿದ್ದರೆ ಅವು ಎಷ್ಟು ಪರಿಹಾರ ಹೊಂದಿವೆ, ಅರ್ಥ ಆಗ್ತಾ ಇದೆಯಾ? ಈಗ 1-2 ಸಮೀಕರಣ ಕೊಟ್ಬಿಟ್ಟು ಆ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಸರಿಯಾದ ಸಂಬಂಧವನ್ನು ಬರೀರಿ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡ್ತಾರೆ ಈ ಪಾಠದಿಂದ ಕೇಳುವಂಥದ್ದು ಮಕ್ಕಳ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಒಳ್ಳೆಯ ಅಂಕಗಳು ಬೇಕು ಅಂದರೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ, ಆ ರಿಲೇಷನ್ಶಿಪ್ಪನ್ನು ಬರೆದುಕೊಳ್ಳಿ. ಮತ್ತು ಅವುಗಳು ಛೇದಿಸುವ ರೇಖೆಗಳ, ಸಮಾಂತರ ರೇಖೆಗಳ, ಐಕ್ಯಗೊಳ್ಳುವ ರೇಖೆಗಳ, ಸೊ 0 ಪರಿಹಾರ ಇದೆಯಾ, ಅನನ್ಯ ಪರಿಹಾರ ಇದೆಯಾ ಅಥವಾ ಒಂದೇ ಪರಿಹಾರಗಳ, ಅದನ್ನು ನೀವು ಅಪರಿಮಿತ ಪರಿಹಾರನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆನಂತರ ನಿಮಗಿಲ್ಲಿ ಸೊ ಆಲ್ಮೋಸ್ಟ್ ಅವುಗಳನ್ನೇ ನಿಮಗೆ 1 ಅಂಕಕ್ಕೆ ಇಲ್ಲಿ ಕೇಳಿರುವಂಥದ್ದು ನೋಡಿ ಮಕ್ಕಳ. a1x + b1y + c1 = 0, a2x + b2y + c2 = 0 ಈ ರೇಖಾತ್ಮಕ ಸಮೀಕರಣ ಜೋಡಿಯಲ್ಲಿ ಆದರೆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು. ಸೊ ಎಂತಹ ರೇಖೆಗಳನ್ನು ಇವು ಪ್ರತಿನಿಧಿಸ್ತವೆ? ಛೇದಿಸುವ ರೇಖೆಗಳ ಅಥವಾ ಐಕ್ಯಗೊಳ್ಳುವ ರೇಖೆಗಳ ಅಥವಾ ಸಮಾಂತರ ರೇಖೆಗಳ ಅಥವಾ ಲಂಬ ರೇಖೆಗಳ. ಸೊ ಹಾಗಾಗಿ ಈ ಥರದ ಲೆಕ್ಕಗಳನ್ನು ನೀವು ನೋಡ್ಕೊಳ್ಳಿ. ಮತ್ತು 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ, ಈಗ ಛೇದಿಸ್ತಾ ಇದ್ದಾವೆ ಅಂತ ಹೇಳಿದರೆ ಅವು ಎಷ್ಟು ರೀತಿಯ ಪರಿಹಾರವನ್ನು ಹೊಂದಿವೆ ನಿಮಗೆ ಗೊತ್ತಿರಬೇಕು ಮಕ್ಕಳ. ಛೇದಿಸುವಂತಹ ರೇಖೆಗಳು ಒಂದೇ ಒಂದು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರ್ತವೆ. ಐಕ್ಯಗೊಳ್ಳುವ ರೇಖೆಗಳಲ್ಲಿ ಅಪರಿಮಿತ ಪರಿಹಾರ ಇರ್ತದೆ. ಸಮಾಂತರ ರೇಖೆಗಳಲ್ಲಿ ಯಾವುದೇ ಪರಿಹಾರ ಇರಲ್ಲ. ಇದನ್ನಿಷ್ಟನ್ನು ನೀವು ಕಾನ್ಸೆಪ್ಟ್ ಇಟ್ಕೊಂಡಿರಿ. ಮತ್ತು ನಿಮಗೆ ಗೊತ್ತಿರಬೇಕು, ಛೇದಿಸುವ ರೇಖೆಗಳು ಸ್ಥಿರ ಜೋಡಿಗಳಾಗಿರ್ತವೆ, ಸಮಾಂತರ ರೇಖೆಗಳು ಅಸ್ಥಿರ ಜೋಡಿಗಳು, ಅಪರಿಮಿತ ಇದು ಐಕ್ಯಗೊಳ್ಳುವ ರೇಖೆಗಳೇನಾಗಿರ್ತವೆ ಅಂದರೆ ಅವಲಂಬಿತ ಮತ್ತು ಸ್ಥಿರ ಜೋಡಿಯನ್ನು ಹೊಂದಿರ್ತವೆ. ಹಾಗಾಗಿ ಇದ್ರ ಮೇಲೇ ಕ್ವಶನ್ಸ್ ಕೇಳೋದ್ರಿಂದ 2 ಅಂಕಕ್ಕೆ ಬರೋದ್ರಿಂದ ಅವುಗಳನ್ನು ನೋಡ್ಕೊಳ್ಳಿ.
ತದನಂತರ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ ಆಲ್ಸೋ. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಫಿಕ್ಸ್ ಕ್ವಶನ್ ಮಕ್ಕಳ, ಇಲ್ಲಿ ನಿಮಗೆ ಸಮೀಕರಣಗಳಷ್ಟೇ ಚೇಂಜ್ ಆಗುವುದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನೋಡ್ಕೊಳ್ಳಿ. ಸೊ ಹೆಚ್ಚಾಗಿ ನಿಮಗೆ ವರ್ಜಿಸುವ ವಿಧಾನವನ್ನೇ ಕೇಳ್ತಾ ಇದ್ದಾರೆ, ಹಾಗಾಗಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಕೊಟ್ಟಿರೋದಿಲ್ಲ ಇದೇ ವಿಧಾನ ಅಂತ. ಸೊ ನೀವಾಗಿ ಯಾವ ವಿಧಾನನೂ ಬೇಕಾದರೂ ನೀವಲ್ಲಿ ಮಾಡ್ಬೋದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ ವರ್ಜಿಸುವ ವಿಧಾನ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಅಂಕಕ್ಕೆ ನಿಮಗೆ ಬರುವಂತಹ ಮೇನಲ್ಲಿ ಕೇಳುವಂಥ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷೆಯ ವಿಧಾನದಿಂದ ಬಿಡಿಸಿ. ಸೊ ಇಲ್ಲಿ 2 ಸಮೀಕರಣ ಕೊಟ್ಟಿರ್ತಾರೆ. ಸೊ ನೀವಿಲ್ಲಿ ಎಕ್ಸಿಗಾದರೂ ಬೆಲೆ ಕೊಡಿ, ವೈಗಾದರೂ ಬೆಲೆ ಕೊಟ್ಕೊಳ್ಳಿ ಮಕ್ಕಳ. ಸೊ ಬೆಲೆ ಕೊಟ್ಟಾಗ ನಮಗೊಂದು ಟೇಬಲ್ ಬರುತ್ತೆ. ಈ ರೀತಿ ನೀವು ಪ್ರತಿ ಸಮೀಕರಣಗಳಿಗೂ ಸಹ ಈ ರೀತಿ ಎಕ್ಸ್ ಮತ್ತು ವೈ ಅಂತ ಹೇಳಿ ಬರೆದು, ಎಕ್ಸಿಗೆ 0 ಕೊಟ್ಟರೆ ವೈ ಬೆಲೆ ಎಷ್ಟು ಬರ್ತದೆ, ವೈಗೆ 0 ಕೊಟ್ಟರೆ ಎಕ್ಸ್ ಬೆಲೆ ಎಷ್ಟು. ಸೊ ಈ ರೀತಿ ಟೇಬಲ್ ಬರೀರಿ. ಇದಕ್ಕೇ ಅಂಕಗಳಿರ್ತದೆ. 2 ಸಮೀಕರಣಕ್ಕೂ ಒಂದೊಂದು ಟೇಬಲನ್ನು ಈ ರೀತಿ ಬರೆದುಬಿಟ್ಟು ತದನಂತರ ನೀವೇನು ಮಾಡಬೇಕು, ಗ್ರಾಫನ್ನು ಹಾಕಬೇಕಾಗುತ್ತೆ. ಈ ರೀತಿ ಗ್ರಾಫ್ ಬರೆದು ಫಸ್ಟ್ ನೀವು ಪ್ರಮಾಣವನ್ನು ಎಕ್ಸ್ ಅಕ್ಷದಲ್ಲಿ ಏನು ತೊಗೊಂಡಿದ್ದೀರಾ, ವೈ ಅಕ್ಷದಲ್ಲಿ ಏನು ತೊಗೊಂಡಿದ್ದೀರಾ ಅದನ್ನು ಬರೆದು ಆನಂತರ ನೀವು ಮಾರ್ಕ್ ಮಾಡಿ ಪ್ರತಿಯೊಂದು ನಿರ್ದೇಶಾಂಕಗಳನ್ನು ಬರೆದು ಬಿಟ್ಟು ಅಲ್ಲಿ ಛೇದನ ರೇಖೆ ಬರ್ತಿದೆ ಯಾವುದು ಕರೆಕ್ಟಾಗಿ ಹಾಕ್ಬಿಟ್ಟು ವ್ಯಾಲ್ಯೂಸ್ ಎಷ್ಟು ಅಂತ ಬರೆದ್ರೆ ನಿಮಗೆ ಪೂರ್ತಿಯಾಗಿ 4 ಅಂಕ ಸಿಗುತ್ತೆ ಮಕ್ಕಳ. ಸೊ ಆಲ್ರೆಡಿ ಇದರ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಅಗೇನ್ ನಾನು ಪಾಸಿಂಗ್ ಪ್ಯಾಕೇಜನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಇಷ್ಟು ಪ್ರಶ್ನೆಗಳನ್ನೇ ಓದ್ಕೊಳ್ಳಿ ಮಕ್ಕಳ. ಇದರಲ್ಲೇ ನಿಮಗೆ ಯಾವುದಾದ್ರೂ ಒಂದು ನಂಬರ್ಸ್ ಚೇಂಜ್ ಮಾಡಿ ಕೊಟ್ಟಿರ್ತಾರೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟು ವರ್ಗ ಸಮೀಕರಣಗಳು. ಸೊ ಈ ಪಾಠಕ್ಕೆ ಬಂದರೆ ನಮಗೆ ವರ್ಗ ಸಮೀಕರಣಗಳಿಂದ 6 ಅಂಕಕ್ಕೆ ಪ್ರಶ್ನೆಗಳು ಬರ್ತದೆ. ಒಂದು ಬಹು ಆಯ್ಕೆದಲ್ಲಿರ್ತದೆ, ಇನ್ನು ಉಳಿದಂತಹ 2 ಪ್ರಶ್ನೆಗಳು 2 ಅಂಕಕ್ಕೊಂದು 3 ಅಂಕಕ್ಕೊಂದು ಕೇಳ್ತಾರೆ. ಸೊ ಇಲ್ಲಿ ನಮಗೆ ನೋಡೋಣ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ MCQನಲ್ಲಿ ಅಂದರೆ 6 ಮತ್ತು -1 ಮೂಲವಾಗಿರುವಂತಹ ವರ್ಗ ಸಮೀಕರಣ ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವು ಅದನ್ನು ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದರೆ ನಮಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಮಾಡಬೇಕು, ಹಾರ್ ಬರಬೇಕು, ಕೂಡಿಸಿದ್ರೆ ನಮಗೆ 1 ಬರಬೇಕು. ಅಂತಹ ಸಂಖ್ಯೆ ಯಾವುದಿರ್ತದೆ ನೋಡಿ. ಸೊ ಆಬ್ವಿಯಸ್ಲಿ ಎಸ್, ದಿಸ್ ಇಸ್ ದ ಆನ್ಸರ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಬಿ ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಹಾಗಾಗಿ ನೀವು ಅದನ್ನು ಪ್ರಾಕ್ಟೀಸ್, ಅಪವರ್ತನ ವಿಧಾನ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಅಲ್ಲಿ ಬರೀತೀರ. ನೆಕ್ಸ್ಟ್, ಶೋಧಕದ ಬೆಲೆ 0 ಆಗಿದ್ದರೆ ಮೂಲಗಳ ಸ್ವಭಾವವನ್ನು ಬರೆಯಿರಿ. ಸಮೀಕರಣದ ಶೋಧಕದ ಬೆಲೆ 0 ಆಗಿದೆ. ಸೊ ಡೆಲ್ಟಾ = 0 ಆದರೆ ಮೂಲಗಳೇನಾಗಿರ್ತದೆ, ಸಮ ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಸೊ ಹಾಗಾಗಿ ಸಮನಾದ ಮೂಲಗಳನ್ನು ಹೊಂದಿರ್ತವೆ. ಸೊ ಆ ರೀತಿ ನಾವು ಡೈರೆಕ್ಟಾಗಿ ಬರಿಬೋದು ಮಕ್ಕಳ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ವಾಸ್ತವ ಮತ್ತು ಸಮನಾಗಿರ್ತವೆ ಸಾಕಷ್ಟೇ. ನೆಕ್ಸ್ಟ್, ಇವುಗಳಲ್ಲಿ ವರ್ಗ ಸಮೀಕರಣ ಅಂದರೆ ನಮಗೆ ಗೊತ್ತಿರಬೇಕು ax² + bx + c = 0 ಈ ರೂಪದಲ್ಲೇ ಇರಬೇಕು. ಅಂತಹ ಸಮೀಕರಣಗಳಲ್ಲಿ ಇಲ್ಲಿ ಯಾವಿದಾವೆ ನೋಡಿ ಮಕ್ಕಳ. ಎಸ್, x × x² + x = 0. ಸೊ ವಿಲ್ ಗೆಟ್ ದ ಆನ್ಸರ್. ಸೊ ಇದು ನಮಗೆ ಕರೆಕ್ಟಾಗಿರುವಂಥ ಆನ್ಸರ್, ಹಾಗಾಗಿ ಆಪ್ಷನ್ ಬಿ. ಸೊ ಹಾಗಾಗಿ ಆ ಒಂದು ವರ್ಗ ಸಮೀಕರಣದ ರೂಪದಲ್ಲಿದ್ದರೆ ಮಾತ್ರ ನಮಗದು ಸಮೀಕರಣ ಆಗ್ತದೆ. ಸೊ ಆಪ್ಷನ್ ಬಿ. ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ 1 ಅಂಕಕ್ಕೆ ಕೇಳ್ತಾರೆ. 2 ಅಂಕಕ್ಕೆ ಬಂದರೆ ನಿಮಗೆ ಕೇಳುವಂಥದ್ದು ಶೋಧಕವನ್ನು ಕಂಡುಹಿಡಿಯಿರಿ, ಮೂಲಗಳ ಸ್ವಭಾವವನ್ನು ಬರೆಯಿರಿ, ಇದನ್ನು ಕೇಳ್ಬೋದು. ಅಥವಾ ಸಮ್ ಟೈಮ್ಸ್ ಏನು ಮಾಡ್ತಾರೆ, ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹಾಗಾಗಿ ಇದೇ ಪ್ರಶ್ನೆ ಅಂತ ಅಲ್ಲ, ಯಾವ್ದು ಬೇಕಾದರೂ ಕೇಳ್ಬೋದು. ಈಗ ಇಲ್ಲಿ ನೋಡಿ ಕೇಳಿದ್ದಾರೆ 2x² + 3x - 7 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ತಿಳಿಸಿ. ಸೊ ಶೋಧಕ ಬರೆದುಕೊಂಡು a ಮತ್ತು b, c ವ್ಯಾಲ್ಯೂಸ್ ತಗೊಂಡು ಡೆಲ್ಟಾ = b² - 4ac ವ್ಯಾಲ್ಯೂಸನ್ನು ಹಾಕಿ ಸಾರ್ಟ್ ಔಟ್ ಮಾಡಿದರೆ ಡೆಲ್ಟಾ = 0 ಬರ್ತದ, >0 ಬರ್ತದ, <0 ಬರ್ತದ. ನೋಡಿ =0 ಆದರೆ ವಾಸ್ತವ ಮತ್ತು ಸಮ, <0 ಅಂತ ಹೇಳಿದ್ರೆ ಮೂಲಗಳನ್ನೇ ಹೊಂದಿಲ್ಲ, >0 ಅಂತ ಹೇಳಿದ್ರೆ ವಾಸ್ತವ ಮತ್ತು ಭಿನ್ನವಾಗಿವೆ ಅಂತ ಹೇಳಿ ನಾವು ಬರೀಬಹುದು. ನೆಕ್ಸ್ಟ್, ಅದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಸೊ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀಬೇಕು. ax² + bx + c ಫಾರ್ಮಲ್ಲಿ ಬರೀಬೇಕು. ಸೊ ಅದು ಸಹ ಈಸಿ. ಅಥವಾ ಇನ್ನೊಂದು ರೀತಿಯ ಪ್ರಶ್ನೆ ಕೇಳಿದ್ರಲ್ಲಿ ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳನ್ನು ನಮಗೆ 2 ಅಂಕಕ್ಕೆ
ಕೇಳ್ತಾರೆ. ಇನ್ನು 3 ಅಂಕಕ್ಕೆ ಯಾವ ರೀತಿಯ ಕ್ವಶನ್ಸ್ ಫಿಕ್ಸ್ ಅಂತ ಹೇಳಿದ್ರಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಸ್ ರೈಲನ್ನು 132 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳು ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಯನ್ನು ಮಕ್ಕಳೇ ನಮಗಲ್ಲಿ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆ ಇರ್ಬೋದು. ಅಥವಾ ಒಂದು ಭಿನ್ನರಾಶಿಯ ಛೇದವು 1 ಹೆಚ್ಚಾಗಿದೆ, ಈ ಭಿನ್ನರಾಶಿಯ ಮತ್ತು ಅದರ ವೃತ್ಕ್ರಮಗಳ ಮೊತ್ತ 29/10 ಆಗಿದೆ, ಹಾಗಾದರೆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಸೊ ನೋಡಿ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ 3 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡಿಕೊಳ್ಳೇಬೇಕು. ಅದ್ರ ಮೇಲೇ ನಿಮಗೆ ಒಂದು ಕ್ವಶನ್ಸ್ ಇದ್ದೇ ಇರ್ತದೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದಗಳ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಆದರೆ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿ ಪ್ರಶ್ನೆ ಇವೆಲ್ಲ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ. ಹಾಗಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು. ಈ ಪಾಠಕ್ಕೆ ಬಂದರೆ 8 ಅಂಕಗಳಿಗೆ ನಮಗೆ ಎಕ್ಸಾಮ್ಗೆ ಬರ್ತದೆ ಮಕ್ಕಳ. ಸೊ ನಿಮಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಸಮಾಂತರ ಶ್ರೇಣಿಗಳು ಬಿಟ್ಟರೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯಿಂದಲೇ 8 ಅಂಕಕ್ಕೆ ಕೇಳುವಂಥದ್ದು. ಹಾಗಾಗಿ ಇವೆರಡೂ ಪಾಠಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟು ಸ್ಕೋರ್ ದ ಮಾರ್ಕ್ಸ್. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಸಮಾಂತರ ಶ್ರೇಣಿಯಲ್ಲಿ ಬಹಳ ಈಸಿ ಮಕ್ಕಳ MCQಗೆ ಕ್ವಶನ್ಸ್ ಕೊಡ್ತಾರೆ. ಇವುಗಳಲ್ಲಿ ಸಮಾಂತರ ಶ್ರೇಣಿ, ಇದರಲ್ಲಿ ಯಾವುದು ಸಮಾಂತರ ಶ್ರೇಣಿ? ಸಮಾಂತರ ಶ್ರೇಣಿ ಅಂತೇಳಿ ಗೊತ್ತಿರಬೇಕು ಅಂದರೆ ನಮಗೆ ಗೊತ್ತಿದೆ a + a, a + t, a + 2d. ಸೊ ಈ ಫಾರ್ಮಲ್ಲೇ ಇರಬೇಕು. a + t, a + 2d ಎಕ್ಸೆಟ್ರಾ a + n - 1 × d. ಸೊ ಈ ಫಾರ್ಮಲ್ಲಿದ್ದರೆ ಅದು ಸಮಾಂತರ ಶ್ರೇಣಿಗೆ ಬರ್ತದೆ. ಹಾಗಾಗಿ ಅದು ಈಸಿಯಾಗಿ ಕಂಡುಹಿಡಿಬೋದು. ಸಮ್ಟೈಮ್ಸ್ ಏನು ಮಾಡ್ತಾರೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಅದು 3, 2ನೆಯ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ಸೊ S3 12, S2 8. ಸೊ ಹಾಗಾಗಿ 13ರಿಂದ 8 ಹೋದರೆ ನನಗೇನು ಬರ್ತದೆ ಮಕ್ಕಳ? 5 ಬರ್ತದೆ. ಸೊ ಹಾಗಾಗಿ ನಮಗೆ ಸಾಮಾನ್ಯ ವ್ಯತ್ಯಾಸ 5 ಆಯಿತು. ಸೊ ಈಗ ಮೊದಲನೇ ಪದ ನಮಗೆ ಕಂಡುಹಿಡಬೇಕಾಗಿರೋದಲ್ವಾ. ಸೊ 8ರಿಂದ 5 ಕಳೀರಿ ಮಕ್ಕಳ. ಸೊ ವಿಲ್ ಗೆಟ್ 3. ಸೊ ಆನ್ಸರ್ ಇಸ್ 3. ಸೊ ಈ ರೀತಿ ನೀವು ಲೆಕ್ಕಗಳನ್ನು ಬಿಡಿಸ್ಕೋಬೇಕಾಗ್ತದೆ. ನೆಕ್ಸ್ಟು ಎಕ್ಸನ್ನು ಕಂಡುಹಿಡಿರಿ ಅಂತ ಹೇಳಿ ಕೊಡ್ತಾರೆ. ಸೊ ಸಮಾಂತರ ಶ್ರೇಣಿನಲ್ಲಿ ಇರಬೇಕು ಅಂದರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿರಬೇಕು. ಹಾಗಾಗಿ ಈ ರೀತಿ ಪ್ರಶ್ನೆಗಳು ನಿಮಗೆ MCQನಲ್ಲಿ ಬರ್ತದೆ. ಇನ್ನೊಂದು 1 ಅಂಕದಲ್ಲೂ ಸಹ ಕೇಳ್ತಾರೆ. ಯಾವ ರೀತಿ ಪ್ರಶ್ನೆ ಅಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೆಯ ಪದವು ಅದರ 4ನೆಯ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸೊ 7ನೇ ಪದ ಅಂತ ಹೇಳಿದರೆ ಮಕ್ಕಳ a + 6d, ಹೌದಾ? ಸೊ a + 6d ಅನ್ನೋದೇನಾಗಿದೆ, 4ನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. 4ನೇ ಪದ ಅಂತ ಹೇಳಿದರೆ a + 3d + 12, ಹೌದಾ? ಸೊ ಈ ರೀತಿ ನೀವು ಫಸ್ಟ್ ಬರ್ಕೋಬೇಕು, ಆಗಲೇ ನಿಮಗೆ ಗೊತ್ತಾಗೋದು. ಎ ಕ್ಯಾನ್ಸಲ್ ಆಗ್ತದೆ. ಈ 3d ಈ ಕಡೆ ಬಂದರೆ ಏನಾಗ್ತದೆ ಮಕ್ಕಳ? 6 - 3, 3ನೇ ಉಳ್ಕೊಳ್ಳೋದು. ಸೊ 3d = 12 ಆಗ್ತದೆ. ಹಾಗಾಗಿ d = 4 ಆಗ್ತದೆ. ಸೊ ನಮ್ಗೆ ಅವ್ರು ಕೇಳಿರೋದೇನು? ಸಾಮಾನ್ಯ ವ್ಯತ್ಯಾಸ. ನೋಡಿ, ಈ ರೀತಿ ಬರ್ಕೊಳ್ಳೋಕೆ ಗೊತ್ತಿದ್ರೆ ಮಾತ್ರ ಲೆಕ್ಕವನ್ನು ಈಸಿಯಾಗಿ ನೀವು ಬಿಡಿಸ್ತಾ ಹೋಗ್ಬೋದು. ಮತ್ತು ಸೂತ್ರಗಳು, ಆ ಪಾಠದಲ್ಲಿ ಎಲ್ಲ ಸೂತ್ರಗಳನ್ನ ಕಲ್ತ್ಕೊಂಡಿರಿ. ಸಮ್ಟೈಮ್ಸ್ ಯಾವುದು ಬೇಕಾದರೂ 1 ಅಂಕಕ್ಕೆ ಕೇಳುವ ಸಾಧ್ಯತೆ ಇರ್ತದೆ. ಇದಿಷ್ಟು 1 ಅಂಕಕ್ಕೆ ಕೇಳ್ತಾರೆ. 2 ಅಂಕಕ್ಕೆ ಕೇಳಿದರೆ ಮಕ್ಕಳು ನಿಮಗಲ್ಲಿ ಬರುವಂಥದ್ದು ಮೊತ್ತಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಕಲ್ತ್ಕೊಂಡಿರಿ. ಮತ್ತು an ಕಂಡುಹಿಡಿ. ಇವೆರಡರ ಲೆಕ್ಕದ ಮೇಲೇ ನಿಮಗೆ ಪ್ರಶ್ನೆ ಬರ್ತದೆ. ನೋಡಿ, ಇಲ್ಲಿ ಕೇಳಿದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ S20 820, A20 ಅನ್ನೋದು 79 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ. 201ರಿಂದ 401ರವರೆಗೆ ನಡುವಿನ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳು? ಇಲ್ಲಿ ಮೊದಲನೇ ಸಂಖ್ಯೆನೂ ಗೊತ್ತಿದೆ, ಕೊನೆ ಸಂಖ್ಯೆನೂ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸನೂ ಗೊತ್ತಿದೆ. ಸೊ ಈಸಿಯಾಗಿ ನಾವು an ಕಂಡುಹಿಡಿಬಹುದು. ಓಕೆನಾ? ಹಾಗಾಗಿ ಇಲ್ಲಿ ನೀವು SN = A/n/2 × 2a + n - 1 × d. ಈ ಸೂತ್ರ ಜೊತೆಗೆ a + n - 1 × d. ಈ ಸೂತ್ರಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳು. ಇದ್ರ ಮೇಲೆ ಲೆಕ್ಕಗಳು ನಿಮಗೆ ಇರ್ತದೆ. ಅಪಾರ್ಟ್ ಫ್ರಮ್ ದಟ್, ಅದಲ್ಲದೆ ನಿಮಗೆ ಮೊದಲನೇ ಪದ ಮತ್ತು ಕೊನೆ ಪದ ಕೊಟ್ಟಾಗ ಯಾವ ಸೂತ್ರ, n ಸ್ವಾಭಾವಿಕ ಸಂಖ್ಯೆಗಳು, n ಬೆಸ ಸಂಖ್ಯೆಗಳು, ಅವುಗಳೆಲ್ಲವನ್ನು ಕಲ್ತ್ಕೊಂಡಿದ್ರೆ ನಿಮಗೆ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಇವೆಲ್ಲ ನಿಮಗೆ ಕೇಳಿರುವಂಥದ್ದು
SN ಮೇಲೆ ಮತ್ತು AN ಅನ್ನು ಕಂಡುಹಿಡಿಲಿಕ್ಕೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಅಂಕಕ್ಕೆ ನಿಮಗೆ ಸ್ವಲ್ಪ ಅನ್ವಯದ ಲೆಕ್ಕಗಳಲ್ಲಿ ಬರುವಂತಹದ್ದು ಮಕ್ಕಳ. ಇಲ್ಲಿ ನೋಡಿ ಲೆಕ್ಕ ಕಾಣಿಸ್ತದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ SN = 3n² + 2n ಆಗಿದೆ. ಹಾಗಾದರೆ ಶ್ರೇಣಿಯ nನೆಯ ಪದವನ್ನು ಕಂಡುಹಿಡಿಯಿರಿ. ಈ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ರೀತಿ ಸ್ವಲ್ಪ ಏನು ಮಾಡಿರ್ತಾರೆ ಮಕ್ಕಳ, ಅನ್ವಯದ ಲೆಕ್ಕ ಕೊಟ್ಟಿರ್ತಾರೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ಇದರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ನೋಡಿ, ಈ ಕ್ವಶನ್ಸ್ಗಳೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ನಿಮಗೆ ಅನ್ವಯದ ಮೇಲೆ 4 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ನಿಮ್ಮ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಆಪ್ಷನನ್ನು ಕೊಟ್ಟು ಲೆಕ್ಕಗಳನ್ನು ಈ ಲೆಸನ್ ಮೇಲೆ ಕೇಳಿದ್ದಾರೆ. ಹಾಗಾಗಿ ನೋಡ್ಕೊಳ್ತಾ ಹೋಗಿ.